ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಆರ್ಪೇಟೆ ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಮಿತಿ ಮೀರ್ತಾ ಇದೆ. ಲಂಚದ ಹಣ ಕೊಟ್ರೆ ಮಾತ್ರ ರೈತರ ಕೆಲಸ ಕಾರ್ಯಗಳು. ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಶಿರಸ್ತೇದಾರ್ ಅಸ್ಲಂ ಬಾಷಾ. ಕೆಆರ್ಪೇಟೆ ತಾಲೂಕು ಆಫೀಸಲ್ಲಿ ಮಧ್ಯವರ್ತಿಗಳ ಹಾವಳಿ ಮಿತಿ ಮೀರ್ತಾ ಇದೆ. ದುಡ್ಡು ಕೊಡ್ಬೇಕು, ಏನೇ ಕೆಲಸ ಆಗ್ಬೇಕು ಅಂತ ಅಂದ್ರೂ ಕೂಡ ದುಡ್ಡು ಕೊಡ್ಬೇಕಾಗತ್ತೆ. ಲಂಚದ ಹಣ ಕೊಟ್ರೆ ಮಾತ್ರ ರೈತರ ಕೆಲಸ ಕಾರ್ಯಗಳು, ಇಲ್ಲ ಅಂದ್ರೆ ಇಲ್ಲ. ಭ್ರಷ್ಟಾಚಾರದಲ್ಲಿ ಶಿರಸ್ತೇದಾರ್ ಅಸ್ಲಂ ಬಾಷಾ ಮುಳುಗಿದ್ದಾರೆ. ಮಧ್ಯವರ್ತಿಗಳ ಜೊತೆ ಸೇರಿ ಅಧಿಕಾರಿಗಳು ಕೂಡ ವಸೂಲಿ ದಂಧೆಗೆ ಇಳಿದಿದ್ದಾರೆ. ಕ್ಯಾಂಟೀನ್ನಲ್ಲಿ ಕುತ್ಕೊಂಡು ಸಿಗರೇಟ್ ಸೇದುತ್ತಾ ಇವರು ಡೀಲಿಂಗ್ ಮಾಡ್ತಾರೆ. ಜೀ ಕನ್ನಡ ನ್ಯೂಸ್ ಕ್ಯಾಮ್ರಾದಲ್ಲಿ ಒಂದಷ್ಟು ದೃಶ್ಯಗಳು ಸೆರೆಯಾಗಿದೆ, ತೋರಿಸ್ತೀವಿ ಮುಂದೆ, ನೋಡ್ತಾ ಇದ್ದೀರಾ ನೀವು ಕೂಡ ಈಗ. ಹಾಗೆ ಶಾಸಕರೇ ಖುದ್ದಾಗಿ ಬಂದು ತರಾಟೆಗೆ ತೆಗೆದುಕೊಂಡ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ, ಕ್ಯಾರೆ ಅಂತ ಇಲ್ಲ. ರೈತನನ್ನ ರೂಮ್ನಲ್ಲಿ ಕೂಡಿ ಹಾಕಿ ತಹಶೀಲ್ದಾರ್ ದಬ್ಬಾಳಿಕೆ ಮಾಡಿದ್ದಾರೆ. ಹೀಗಾಗಿ ಅಧಿಕಾರಿಗಳ ದುರ್ವರ್ತನೆಗೆ ಸಾರ್ವಜನಿಕರು ಹಾಗೂ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತಹ ಆಗ್ರಹ ಜೋರಾಗ್ತಾ ಇದೆ. ನೋಡ್ತಾ ಇದ್ದೀರಾ, ಅಂದ್ರೆ ಕ್ಯಾಂಟೀನಲ್ಲಿ ಕುತ್ಕೊಂಡು ಯಾವ ರೀತಿಯಲ್ಲಿ ಡೀಲಿಂಗ್ ನಡೆಯುತ್ತೆ, ಈ ಕೆಲಸನ ಈ ಕೆಲಸಕ್ಕಿಷ್ಟು, ಇನ್ನೊಂದು ಕೆಲಸನ ಅದಕ್ಕಿಷ್ಟು ಅಂತ ಎಲ್ಲದಕ್ಕೂ ಒಂದೊಂದು ರೇಟ್ ಫಿಕ್ಸ್ ಮಾಡಿಕೊಂಡು ಡೀಲಿಂಗ್ ಮಾಡ್ತಾ ಕೂತಿರುವಂತಹ ದೃಶ್ಯ ಜೀ ಕನ್ನಡ ನ್ಯೂಸ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಮಿತಿ ಮೀರ್ತಾ ಇದೆ. ಹಾಗೆ ಮಧ್ಯವರ್ತಿಗಳಿಂದ ರೈತರನ್ನ ಪ್ರತಿನಿತ್ಯ ತಾಲೂಕು ಕಚೇರಿಗೆ ಅಲಿಸ್ತಾರೆ ಅಲ್ಲಿನ ಅಧಿಕಾರಿಗಳು. ಒಂದು ಎಲ್ಲಿಕಾಯಿ ಜ್ಯೂಸ್ ಕೊಡೋಣ. ಇಂಗ್ಲೆಂಡಲ್ಲಿ ಆರ್ ಐ ಬಿ ಅವರೇ ಇವ್ರ ಮೇಲೆ ಅವ್ರ ಮೇಲೆ ಮುಚ್ಕೋತಾರೆ ನೀವು. ನಿಮ್ಗೆ ಇದು ನೋಡಿ ತಹಸೀಲ್ದಾರ್ ಇನ್ಪುಟ್ ನಾವು ಅಂತೀಯ ನಿಮ್ಮ ಡಿ ಸಿ ಅವರು ಇದ್ರಲ್ಲಿ ಸೀನಿಯರ್ನಲ್ಲಿ ಜನಸಂಪರ್ಕ ಸಭೆ ತಾಲ್ಕೊಟ್ಟವ್ರು ನಾನು ಎಮ್ ಎಲ್ ಎ ಆ ಕಾರಣದಿಂದ ನಾಳೆಗೆ ಗೊತ್ತಾಯಿಲ್ಲ ಅಂತ ನನ್ನ ಅನಿಸ್ತದೆ. ಯಾಕೆಂದ್ರೆ ನಮ್ಮ ಗ್ರಾಮದ ಬಡ ಜನತೆಯ ಒಂದು 7 ಗುಂಟೆ ಜಮೀನು ಏಸಿ ಆದಾಯ ಮಾಡಿರ್ತಕ್ಕಂಥ ನಾನೇ ತಂದಿದ್ದು ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಮಧ್ಯವರ್ತಿ ಅಂತೇಳಿ ನಮ್ಮ ಎಲ್ಲರೂ ತಾಲೂಕಲ್ಲಿ ಅರ್ಜಿ ಕೊಟ್ಟು 3 ತಿಂಗಳಾಗದೆ ಮಾಡ್ಕೊಡ್ತಲ್ಲ ಸರ್. ಏನಂತಾರೆ ಬಂದಾಗೆಲ್ಲ ಇವತ್ತು ಬರೋಗು ನಾಳೆ ಬರೋಗು ಅಂತಾರೆ ಸರ್. ಮಾಡ್ಕೊಡಕ್ಕೆ ಜಿಗಿತಾರೆ, ಮಾಡ್ಕೊಡ್ತಾರೆ ಸರ್. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಏನಿದು ದೌರ್ಜನ್ಯ, ಹಾಗೆ ಏನಾಗ್ತಾ ಇದೆ ಕೆಆರ್ಪೇಟೆ ತಾಲೂಕು ಆಫೀಸಲ್ಲಿ ಅಂತ? ಕೆಆರ್ಪೇಟೆ ತಾಲೂಕು ಕಚೇರಿಯಲ್ಲಿ ಈಗ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅನ್ನೋ ಒಂದು ದಿನದ ಆರೋಪ ಕೂಡ ಕೇಳ್ಬರ್ತಾ ಇರುವಂತದ್ದು. ಮಧ್ಯವರ್ತಿಗಳಿಂದ ಈಗ ರೈತರನ್ನ ನಿತ್ಯ ತಾಲೂಕು ಕಚೇರಿಗೆ ಅಲಿಸುವಂತದ್ದು, ಜೊತೆಗೆ ಸುಲಿಗೆಗೂ ಕೂಡ ಈಗ ಅಧಿಕಾರಿಗಳು ಮಧ್ಯವರ್ತಿ ಮೂಲಕ ಮಾಡ್ತಾ ಇರುವಂತದ್ದು. ಕಾಸು ಕೊಡದೆ ಇದ್ರೆ ಕಚೇರಿಯಲ್ಲಿ ಯಾವ ಕೆಲಸವೂ ಕೂಡ ಆಗಲ್ಲ ಅಂತ ಹೇಳಿ ಕೂಡ ರೈತರು ಕೂಡ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಮಧ್ಯವರ್ತಿಗಳಿಗೆ ಒಂದು ಸಾಥನ್ನ ನೀಡಿ ಅಧಿಕಾರಿಗಳು ಜೋಬು ತುಂಬಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಅಲ್ಲಿ ಮಾಡ್ತಾ ಇರುವಂತದ್ದು. ಅಲ್ಲಿಯ ಸಿರಸ್ದಾರ್ ಅಸ್ಲಂ ಬಾಷಾ ಅವರು ಈ ರೀತಿಯಾದಂತ ಒಂದು ದಂಧೆಗೆ ಮುಂದಾಗಿದ್ದಾರೆ ಅಂತ ಹೇಳಿ ಕೂಡ ಈಗ ಒಂದು ರೈತರು ಆರೋಪವನ್ನ ಕೂಡ ಮಾಡ್ತಾ ಇರೋದು. ಅದಕ್ಕೆ ತಕ್ಕಂತ ಒಂದಷ್ಟು ವಿಡಿಯೋಗಳು ಕೂಡ ಈಗ ಸಾಕಷ್ಟು ವೈರಲ್ ಕೂಡ ಆಗಿರುವಂತದ್ದು. ಕಚೇರಿ ವೇಳೆ ಮಧ್ಯವರ್ತಿಗಳ ಜೊತೆ ಟೀ ಕ್ಯಾಂಟೀನ್ ನಲ್ಲಿ ಸಿಗರೇಟ್ ಅನ್ನ ಸೇದ್ಕೊಂಡು ಏನೋ ಒಂದು ಅಧಿಕಾರಿಗಳು ದಬ್ಬಾಳಿಕೆಯನ್ನ ಕೂಡ ರೈತರ ವಿರುದ್ಧ ಮಾಡುವಂತ ವಿಡಿಯೋಗಳು ಕೂಡ ಈಗ ಆದಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಇದರ ಕಾರ್ಯವೈಖರಿಗೆ ಖುದ್ದು ಶಾಸಕರು ಈಗ ತರಾಟೆಯನ್ನು ಕೂಡ ತೆಗೆದುಕೊಂಡ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಕ್ಯಾರಿಯನ್ನು ಕೂಡ ಆ ಶಾಸಕರ ಮಾತಿಗೂ ಒಂದು ಒಂದಿಷ್ಟು ಗಮ್ಮತ್ತನ್ನು ಕೂಡ ಈಗ ಕೊಟ್ಟಿಲ್ಲ. ಇತ್ತೀಚೆಗೆ ತಹಸೀಲ್ದಾರ್ ಶ್ರೇಯಸ್ ಹಾಗೂ ರೈತ ಸೇರಿದಂತೆ ರೈತನೊಬ್ಬರನ್ನ ಪ್ರಶ್ನೆ ಮಾಡಿ ಕಾರಣಕ್ಕೆ ಕೊಠಡಿಯಲ್ಲಿಯೇ ಕೂಡ ಈಗ ರೈತರು ಒಂದು ಅಧಿಕಾರಿಯನ್ನ ಕೂಡ ಕೂಡಿ ಆಳಿಕೆ ದಬ್ಬಾಳಿಕೆಯನ್ನ ಕೂಡ ಅಧಿಕಾರಿಗಳು ಮಾಡ್ತಾ
ಇರುವಂತದ್ದು ರೈತರ ವಿರುದ್ಧ. ತಾಲೂಕು ಕಚೇರಿಯಲ್ಲಿ ಪ್ರತಿನಿತ್ಯ ಈ ರೀತಿಯಾದಂತಹ ಒಂದು ಸುಲಿಗೆ ನಡೀತಾ ಇದೆ. ಇದಕ್ಕೆ ಮುಕ್ತಿಯನ್ನ ನೀಡಿ ಅಂತ ಹೇಳಿ ಕೂಡ ಕೇರ್ಪೇಟೆ ರೈತರು ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.